ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರತಿಮಾ ಭಟ್. ಮಥುರಾ ಮಂದಿರ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ರಾಮ ಮಂದಿರದ ಪ್ರಮುಖ ನಿರ್ಮಾಣದ ಬಳಿಕ ಬಹಳ ದೊಡ್ಡದಾದಂತಹ ಒಂದು ಸಂಚಲನ ಮೂಡಿದೆ ದೇಶಾದ್ಯಂತ. ಅದರ ಬೆನ್ನಲ್ಲೇ ಜ್ಞಾನವಾಪಿ, ಕಾಶಿ ಜ್ಞಾನವಾಪಿಯ ಹೋರಾಟದ ಹಾದಿಯನ್ನ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಬರ್ತಾ ಇರುವಂಥದ್ದು ಮಥುರಾ ಸರದಿ. ಶ್ರೀಕೃಷ್ಣನ ಜನ್ಮಸ್ಥಾನ ಎಂದೇ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ಅದು ಪ್ರಮುಖವಾಗಿ ಮಥುರಾದಲ್ಲಿ ಮಸೀದಿ ಇದ್ದ ಜಾಗದಲ್ಲಿ ಕತ್ರಾ ಕೇಶವ ದೇವಾಲಯ ಇತ್ತು ಅನ್ನೋದನ್ನ ಪ್ರಮುಖವಾಗಿ ಈಗ ಭಾರತೀಯ ಪುರಾತತ್ವ ಇಲಾಖೆಯೇ ಒಂದು ಉತ್ತರವನ್ನ ಕೊಟ್ಟಿದ್ರಿಂದ RTI ನಡಿ ಒಬ್ಬ RTI ಕಾರ್ಯಕರ್ತ ಕೇಳ್ತಾರೆ ಅಜಯ್ ಪ್ರತಾಪ್ ಸಿಂಗ್. ಆ ಸಂದರ್ಭದಲ್ಲಿ ಬಂದಂತಹ ಸ್ಟೇಟ್ಮೆಂಟ್ ಏನಿದೆ, ಇದು ಹಾಗಿದ್ರೆ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡದಾದಂತಹ ದಾಖಲೆಯಾಗತ್ತಾ, ಹೋರಾಟ ಇನ್ನಷ್ಟು ಮುಂದುವರಿಯುತ್ತಾ, ಈ ಬಗ್ಗೆ ಚರ್ಚಿಸುವಂತಹ ಸಮಯ. ಶ್ರೀಕೃಷ್ಣ ಜನ್ಮಸ್ಥಾನಕ್ಕಾಗಿ ಹಿಂದೂಗಳ ಹೋರಾಟ ತೀವ್ರಗೊಂಡಿತು. ಕಾಶಿ ವಿಶ್ವನಾಥನ ಹಾದಿಯಲ್ಲೇ ಈಗ ಮಥುರಾ ವಿವಾದ ಕೂಡ, ಹೋರಾಟದ ಹಾದಿ ಕೂಡ ಸಾಗ್ತಾ ಇದೆ. ಹಾಗಿದ್ರೆ ಮತ್ತಷ್ಟು ಜೋರಾಗತ್ತಾ ಮಥುರಾ ಮಂದಿರದ ಫೈಟ್? ಈಗಾಗಲೇ ಕಾನೂನು ಹೋರಾಟ ನಡೀತಾ ಇದೆ. ಅದರ ಮಧ್ಯೆ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿರುವಂಥದ್ದು. ಭಾರತೀಯ ಪುರಾತತ್ವ ಇಲಾಖೆಯಿಂದ ಒಂದು ಸೀಕ್ರೆಟ್ ಹೊರಬಿದ್ದಿದೆ. ದೆಹಲಿಯ ಮೈನ್ಪುರಿಯ ನಿವಾಸಿ ಅಜಯ್ ಪ್ರತಾಪ್ ಸಿಂಗ್ ಅನ್ನೋರು ಒಂದು ಅರ್ಜಿ ಸಲ್ಲಿಸ್ತಾರೆ. RTI ಕಾರ್ಯಕರ್ತನ ಅರ್ಜಿಗೆ ಪುರಾತತ್ವ ಇಲಾಖೆ ಕೊಟ್ಟಂತಹ ಉತ್ತರ ಏನಿದೆ, ಆ ಉತ್ತರ ಈಗ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ. ಮಥುರಾ ಮಂದಿರವನ್ನ ಕೆಡವಿದ್ದು ಮುಸ್ಲಿಂ ದಾಳಿಕೋರ ಔರಂಗಜೇಬ್. ಮಸೀದಿ ಇದ್ದ ಜಾಗದಲ್ಲಿ ಈ ಹಿಂದೆ ಕತ್ರಾ ಕೇಶವ ದೇವಾಲಯ ಇತ್ತು. ಇದು RTI ಕಾರ್ಯಕರ್ತನ ಅರ್ಜಿಗೆ ಪುರಾತತ್ವ ಇಲಾಖೆ ಕೊಟ್ಟಂತಹ ಉತ್ತರ. ಔರಂಗಜೇಬನ ಕಾಲಘಟ್ಟದಲ್ಲಿ ದೇಗುಲವನ್ನ ಕೆಡವಿ ಮಸೀದಿಯ ನಿರ್ಮಾಣ ಮಾಡಲಾಯಿತು ಎನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ದೆಹಲಿಯ ಅಜಯ್ ಪ್ರತಾಪ್ ಸಿಂಗ್ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರವಾಗಿ ಈಗ ಈ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪುರಾತತ್ವ ಇಲಾಖೆಯ ಮಾಹಿತಿಯನ್ನೇ ಈಗ ಸಾಕ್ಷಿಯಾಗಿಸೋದಕ್ಕೆ, ಮಥುರಾ ಹೋರಾಟದಲ್ಲಿ ಸಾಕ್ಷಿಯಾಗಿಸೋದಕ್ಕೆ ಈಗ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹಾಗಿದ್ರೆ ಇದು ಯಾವ ರೀತಿಯಲ್ಲಿ ಲಾಭದಾಯಕ ಆಗತ್ತೆ, ಹೋರಾಟಕ್ಕೆ ಎಷ್ಟು ಬಲ ತಂದು ಕೊಡುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕೃಷ್ಣ ಜನ್ಮಸ್ಥಾನದಲ್ಲಿರುವಂತಹ ಮಸೀದಿ ಏನಿದೆ, ಅದು ಆ ಜಾಗ ಕೂಡ ಹಿಂದೂಗಳಿಗೆ ಸೇರಿತು. ಈ ಬಗ್ಗೆ ಈಗ ಹೋರಾಟವನ್ನ ಏನು ನಡೆಸಲಾಗ್ತಾ ಇದೆ. ಮಥುರಾ ಮಸೀದಿ ಸಮೀಕ್ಷೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಇದರ ಬೆನ್ನಲ್ಲೇ ಈ ಹೋರಾಟಕ್ಕೆ ಮತ್ತಷ್ಟು ಬಲ ತಂದು ಕೊಡುವಂತಹ ಒಂದು ಪ್ರಮುಖವಾದಂತಹ ಬೆಳವಣಿಗೆ. ದೇವಾಲಯವನ್ನ ಕೆಡವಿ ಮಸೀದಿಯನ್ನ ನಿರ್ಮಿಸಲಾಗಿದೆ. 1920ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಕಟ ಆಯಿತು ಗೆಜೆಟ್. ಆ ಗೆಜೆಟ್ ಆಧಾರದ ಮೇಲೆ ಈ ಹೇಳಿಕೆಯನ್ನ ಈಗ ಭಾರತದ ಪುರಾತತ್ವ ಇಲಾಖೆ ಕೊಟ್ಟಿರುವಂಥದ್ದು. ಹಾಗಿದ್ರೆ ಈ ಬೆಳವಣಿಗೆ ಬೆನ್ನಲ್ಲೇ ಮುಂದಿನ ಹಾದಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ನಮ್ಮೊಂದಿಗೆ ಶ್ರೀರಾಮ್ ಸೇನೆಯ ಮುಖಂಡರಾಗಿರುವಂತಹ ಗಂಗಾಧರ್ ಕುಲಕರ್ಣಿ ಅವರಿದ್ದಾರೆ. ಕುಲಕರ್ಣಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೇನೇ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಮಂಜುನಾಥ್ ಅವರು ಚೆನ್ನಾಗಿದ್ದಾರೆ. ಮಂಜುನಾಥ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಮುಸ್ಲಿಂ ಮುಖಂಡರಾದಂತಹ ಲತೀಫ್ ಖಾನ್ ಪಠಾಣ್ ಅವರು ಜಾಯ್ನ್ ಆಗಿದ್ದಾರೆ. ಲತೀಫ್ ಖಾನ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ನಿಮ್ಮಿಂದನೇ ಆರಂಭಿಸೋದಾದ್ರೆ ಗಂಗಾಧರ್ ಕುಲಕರ್ಣಿ ಅವರೇ, ಈಗ ಮೊದಲಿಂದಲೂ ಕೇಳಿಬರ್ತಾ ಇದ್ದಂಥ ಹೋರಾಟದ ಹಾದಿಯಲ್ಲಿ ಅಯೋಧ್ಯ ಆಯಿತು, ಇನ್ನು ಕಾಶಿ ಮಥುರಾ ಅನ್ನುವಂಥ ಹೋರಾಟವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಹಿಂದೂ ಕಾರ್ಯಕರ್ತರ ಪಡೆ, ಹಿಂದೂ ಸಂಘಟನೆಗಳು. ಯಾಕಂದರೆ ಇದು ಕೃಷ್ಣ ಜನ್ಮಭೂಮಿ, ಅಲ್ಲಿ ಇದ್ದಂತಹ ಜಾಗ, ಅದು ಹಿಂದೂಗಳಿಗೆ ಸೇರಿದ್ದು, ಅದು ಆರಾಧನೆಗೊಳಪಡಬೇಕು ಅನ್ನುವಂಥ ಒಂದು ಬಹಳ ದೊಡ್ಡದಾದಂಥ ಹೋರಾಟ ಇದೆ. ಆ ಹೋರಾಟಕ್ಕೆ ಈಗ ಬಲ ಸಿಗ್ತಾ ಇದೆ ಅಂತ ಅನ್ಸುತ್ತಾ? ಈ ಪುರಾತತ್ವ ಇಲಾಖೆಯ ಮಾಹಿತಿ ಯಾವ ರೀತಿಯಲ್ಲಿ ಸಾಕ್ಷಿಯಾಗಬಹುದು ಅಂತೀರಿ? ಖಂಡಿತವಾಗಿಯೂ ಇದು ಒಳ್ಳೆಯದಾದಂಥ ಮುಂದಿನ ದಿವಸದಲ್ಲಿ ಪರಿಣಾಮವನ್ನು ಬೀರುವಂಥದ್ದಿದೆ. ಇದರ ಜೊತೆಗೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ. ಬರೀ ಇದಷ್ಟೇ ಅಂತಲ್ಲ, ನಮಗೆ ಪುರಾಣ ಕಾಲದಿಂದ ಇದನ್ನು ತೆಗೆದು ನೋಡಿದಾಗಲೂ ಸಹ ಅಲ್ಲಿ ದಾಖಲೆಗಳಿದ್ದಾವೆ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈ ವೈವರ್ತ ಪುರಾಣ ಅಂತಿದೆ. ಆ ಪುರಾಣದಲ್ಲಿ ಕೃಷ್ಣನ ಜನ್ಮಸ್ಥಾನ ಮಥುರೆ, ಅದರಲ್ಲಿ ಯಾವ ಜಾಗ ಅನ್ನೋದು ಸಹ ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಉಲ್ಲೇಖ ಇದೆ ವೈವರ್ತ ಅದರಲ್ಲಿ ಸಹ. ಚೇತನ ಚತಾಮೃತ ಅಂಥೇಳಿ ಒಂದಿದೆ, ಅದು ಸಹ ಒಂದು ಇದು ಅದರಲ್ಲೂ ಸಹ ಭಕ್ತಿಸಾರ ಸಿಂಧೂರ ಅಂಥೇಳಿ ಒಂದಿದೆ.
ಸೊ ಇದನ್ನು ಹೊರತುಪಡಿಸಿ ಇನ್ನು ಮಹಾಭಾರತ ಅಂತೂ ದಾಖಲೆಗಳಿದ್ದೇ ಇದೆ, ಭಾಗವತ ಶ್ರೀಮದ್ ಭಾಗವತದ ದಾಖಲೆಗಳಿದ್ದಾವೆ. ಇಷ್ಟೆಲ್ಲ ದಾಖಲೆಗಳು ಇದ್ದಂಥದ್ದು ಬಹಳ ಇದು ಪೌರಾಣಿಕವಾಗಿರುವಂಥ ದಾಖಲೆಗಳು ಒಂದು ಕಡೆಗಿದ್ದಾವೆ. ಇನ್ನು ಅದ್ರ ಜೊತೆಗೆ ಕೃಷ್ಣನ ಪರಪೋತ ಅಂದ್ರೆ ಅವನ ಮರಿಮೊಮ್ಮಗ ಅಂತ ನಾವು ಹೇಳ್ಬೋದು. ಅವನು ವಜ್ರನಭ ಅನ್ನುವಂಥವನು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಬಗ್ಗೆ ಉಲ್ಲೇಖ ಇದೆ, ಬ್ರಹ್ಮಲಿಪಿ ಇದೆ. ಸೊ ಆವಾಗಿನ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದಂಥದ್ದು ಲಿಪಿಗಳು ಸಹ ಸಿಕ್ಕಿದೆ. ಹೀಗಾಗಿ ಆವಾಗಿಂದ ಪ್ರಾರಂಭ ಆದಂಥದ್ದು ಇದು. ಸೊ ಅದ್ರ ಜೊತೆಗೆ ಮುಂದಿನ ಹಂತದೊಳಗೆ ನೋಡಿದಾಗ ಕ್ರಿಸ್ತ ಪೂರ್ವದಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿದಂಥದ್ರ ಬಗ್ಗೆನೂ ಸಹ ಉಲ್ಲೇಖ ಇದೆ. ಅದು ಆದ ನಂತರ ಈ ಗುಪ್ತರ ಕಾಲದಲ್ಲಿ ದ್ವಿತೀಯ ಚಂದ್ರಗುಪ್ತ ಅನ್ನುವಂಥ ವ್ಯಕ್ತಿನೂ ಸಹ ಇದನ್ನು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದ ಅನ್ನುವಂಥದ್ದು ಸಹ ದಾಖಲೆ ಇದೆ. ಹೀಗೆ ಹಂತ ಹಂತವಾಗಿ ನೀವು ನೋಡಿದ್ರೆ ಎಲ್ಲ ಕಡೆಗೂ ದಾಖಲೆ ಸಿಗ್ತಾ ಇರುವಂತಹದ್ದು ಅಲ್ಲಿ ಕೃಷ್ಣನ ಜನ್ಮಸ್ಥಾನ ಇತ್ತು ಅಂತಾನೆ. ಆದ್ರೆ ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಪುರಾತತ್ವ ಇಲಾಖೆ ಹೇಳುವಂಥದ್ದು ಬಹಳ ದೊಡ್ಡ ಬಲವನ್ನು ತಂದು ಕೊಡುತ್ತಾ ಅಂತ. ಆದ್ರೆ ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ಯಾವ ರೀತಿಯಲ್ಲಿ ನೋಡ್ತಾ ಇದೆ ಬೆಳವಣಿಗೆ ಅಂತ ಕೇಳೋಣ. ಲತೀಫ್ ಖಾನ್ ಪಠಾಣ್ ಅವರೇ, ಈಗ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರಾತತ್ವ ಇಲಾಖೆಗೆ ಮಾಹಿತಿಯನ್ನು ಕೇಳಿದಾಗ ಅಲ್ಲಿ ಪುರಾತತ್ವ ಇಲಾಖೆ ಕೊಟ್ಟಂತಹ ಉತ್ತರ ಏನಿದೆ ಅದು ಹೇಳೋ ಪ್ರಕಾರ ಔರಂಗಜೇಬನ ಕಾಲಘಟ್ಟದಲ್ಲಿ ದೇವಾಲಯವನ್ನು ಕೆಡವಿ ಇಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಲಾಯಿತು. ಈ ವಿಚಾರವನ್ನು ಅದು 1920ರ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಕಟವಾದಂತಹ ಗೆಜೆಟ್ನ ಆಧಾರದ ಮೇಲೆ ಕೊಡ್ತಾ ಇರೋದು ಬಹಳ ಬಲವಾದ ಸಾಕ್ಷಿಯಾಗತ್ತೆ ಅಂತ ಅನ್ಸುತ್ತೆ ಹೋರಾಟದ ಹಾದಿಗೆ ಹಿಂದೂಗಳ ಪಾಲಿಗೆ. ಯಾವ ರೀತಿ ನೋಡ್ತಾ ಇದೆ ಬೆಳವಣಿಗೆಯನ್ನು ಮುಸ್ಲಿಂ ಸಮುದಾಯ ಅಥವಾ ಈ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪ್ರತಿಕ್ರಿಯೆ? ನೋಡಿ ಮೇಡಮ್ ಅವರೇ, ಈಗಾಗಲೇ ಕುಲಕರ್ಣಿಯವರು ತಮ್ಮ ಗ್ರಂಥದ ಆಧಾರಗಳ ಮೇಲೆ ಸಾಕಷ್ಟು ವಿವರಗಳನ್ನು ಕೊಟ್ಟರು. ಮಥುರಾದಲ್ಲಿನೇ ಕೃಷ್ಣ ಅವರ ಜನ್ಮ ಆಗಿತ್ತು, ಕೃಷ್ಣ ಜನ್ಮಭೂಮಿ ಅಂತ. ನಾನು ಹೇಳ್ತೀನಿ 2006ರಲ್ಲಿ ನಮ್ಮ ಭಾರತ ದೇಶ 5000 ವರ್ಷಗಳ ಹಿಂದೆ ಮಥುರಾ ಅದು ಸಮುದ್ರ ಪಾಲಾಗಿತ್ತು ಅನ್ನೋದಕ್ಕೆ ಸಾಕ್ಷ್ಯ ಆಧಾರಗಳನ್ನ ಕಲೆ ಹಾಕಿದೆ. ನಿಜವಾದ ಮಥುರಾ ನೀರಿನಲ್ಲಿ ಈಗಾಗಲೇ 5000 ವರ್ಷಗಳ ಹಿಂದೆ ಮುಳುಗಿದೆ. ಅದು ದ್ವಾರಕ್ಕೆ ಸರ್, ಮುಳುಗಿದೆ ಅದು. ಅದನ್ನ ನಾವು ಈಗ ಲತೀಫ್ ಖಾನ್ ಪಠಾಣ್ ಅವರೇ, ಒಂದು ಸ್ವಲ್ಪ ಅಂದ್ರೆ ಮಾಹಿತಿ ತಪ್ಪಾಗಿ ಹೋಗಬಾರದು ಜನಕ್ಕೆ. ತಾವು ಹೇಳ್ತಾ ಇರೋಂಥ ವಿಚಾರ ದ್ವಾರಕೆಯ ಬಗ್ಗೆ, ನಾವು ಮಾತನಾಡ್ತಾ ಇರುವಂತ ವಿಚಾರ ಮಥುರಾ ಬಗ್ಗೆ, ಉತ್ತರ ಪ್ರದೇಶದಲ್ಲಿರುವಂತಹ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊರತೆ ಕಾಣ್ತಾ ಇದೆ. ಈಗಿನ ಬೆಳವಣಿಗೆ ಬಗ್ಗೆ ತಾವೇನ್ ಹೇಳ್ತೀರಿ? ಈಗ ನೋಡಿ, ಯಾವುದೇ ದೇವಸ್ಥಾನ ಅಥವಾ ಆಗಲಿ ಯಾವುದೇ ಮಸೀದಿಯನ್ನ ನೀವು ಅದನ್ನ ತನಿಖೆ ಒಳಗಪಡಿಸಿದರೆ ಸಾವಿರಾರು ವರ್ಷಗಳ ಹಿಂದೆ ಹಳೆಯ ಯಾವುದೇ ಒಂದು ಸ್ಟ್ರಕ್ಚರ್ ಇರಬಹುದು, ಇಮಾರತ್ ಇರಬಹುದು, ಅದು ಆ ರಾಜರ ಕಾಲಗಳಲ್ಲಿ ತಮ್ಮ ಒಂದು ಶಕ್ತಿ ಪ್ರದರ್ಶನ, ವರ್ಚಸ್ಸು, ತಮ್ಮ ಆಳ್ವಿಕೆಯ ಹಿನ್ನೆಲೆಯಲ್ಲಿ ಇಂಥ ಕೃತ್ಯಗಳೇ ಆಗಿವೆ. ಇದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಯಾವುದೋ ಕೋಟೆಗಳು, ಅರಮನೆಗಳು, ಇಂಥ ವಿಚಾರಗಳು ಬಂದ್ರೆ ಯಾರು ಕೇಳ್ತಿರ್ಲಿಲ್ವೇನೋ. ಆದ್ರೆ ಇದು ಧಾರ್ಮಿಕ ವಿಚಾರ ಬರ್ತಾ ಇದೆ. ಜೊತೆಗೆ ಕೃಷ್ಣನ ಜನ್ಮಸ್ಥಾನ ಅಂತ ಅನ್ನೋದು ಅಸಂಖ್ಯ ಭಕ್ತಗಣರ ಭಕ್ತಿಯ ವಿಚಾರ, ಆಸ್ಥೆಯ ವಿಚಾರ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಬರಲ್ಲ ಅಂತೀರಾ? ಈಗ ಹೇಳಿ, ಇದಕ್ಕಿಂತ ಮೊದಲು ಬೌದ್ಧ ವಿಹಾರಗಳನ್ನು ಕೆಡವಿ, ಜೈನ ಮಸೀದಿಗಳನ್ನು ಕೆಡವಿ, ಮಂದಿರಗಳನ್ನು ಮಾಡಿದಂತಹ ಉದಾಹರಣೆಗಳನ್ನು ಇವೆ. ರಾಜ ಮಹಾರಾಜರು ಇದನ್ನು ಮಾಡಿದ್ದಾರೆ, ಇಲ್ಲಂತಿಲ್ಲ. ಬರೀ ಮುಸಲ್ಮಾನ ಮಹಾರಾಜರು ಮಾಡಿದ್ದಾರೆ ಅಂತನಿಲ್ಲ, ನಾನು ಮಾಡಿಲ್ಲ ಅಂತ ಅನ್ನೋದಿಲ್ಲ. ಅದನ್ನು ಆ ಕಾಲದಲ್ಲಿ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಗೆ ವಿವಾದಗಳೇ ಇರುವಂತಹ ಪರಿಸ್ಥಿತಿಯಲ್ಲಿ ರಾಮ ಜನ್ಮಭೂಮಿ ಅಥವಾ ಬಾಬರಿ ಮಸ್ಜಿದ್ ವಿವಾದವೂ ಸಹ ಇವತ್ತಿನ ಕಾನೂನು ಚೌಕಟ್ಟಿನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ಅದು ನಿರ್ಮಾಣವಾಯಿತು. ಅಂಥದ್ದೇ ಆ ಕಾಲದಲ್ಲಿಯೂ ಸಹ ಸಾಕಷ್ಟು ವಿವಾದಗಳಿಗಾಗಲಿ ಅಥವಾ ಹೋರಾಟಗಳಿಗಾಗಲಿ ಬಲಿಯಾದಂತಹ ದೇವಸ್ಥಾನಗಳು, ಬಲಿಯಾದಂತಹ ಸ್ಮಾರಕಗಳು ಬಹಳಷ್ಟು ಇವೆ. ನಾವು ಅದಕ್ಕೆ ಅಲ್ಲಗಳೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾವು ಬದುಕ್ತಾ ಇರುವುದು ಇವತ್ತಿನ ಸಾರ್ವಭೌಮತ್ವವಾಗಿ ಸಂವಿಧಾನದ ಅಡಿಯಲ್ಲಿ ಭಾರತವು ಸಂವಿಧಾನದ ಚೌಕಟ್ಟಿನಲ್ಲಿ ನಡೀತದೆ. ನಾನು ಯಾವುದೇ ಭಾವನೆಗಳನ್ನ ಧಕ್ಕೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ನಾವು ಧರ್ಮವನ್ನು ಪಾಲಿಸುತ್ತಾ ದೇಶವನ್ನು ರಕ್ಷಿಸುವ ಕೆಲಸ ಮಾಡಬೇಕು ಮತ್ತು ದೇಶದಲ್ಲಿ ಸೌಹಾರ್ದತೆ ಯಾವ ರೀತಿ ನಡ್ಕೊಂಡು ಹೋಗಬೇಕು ಅನ್ನುವುದಂತದನ್ನ ಬಹಳವಾಗಿ ಮಹತ್ವ ಕೊಡಬೇಕು. ಮತ್ತು ಈಗಾಗಲೇ 1991 ವರ್ಷಿಫ್
ಪ್ಲೇಸಸ್ ಆಫ್ ವರ್ಶಿಪ್ ಆಕ್ಟ್ ವನ್ನ ಉಲ್ಲಂಘನೆ ಮಾಡಿ ನಾವು ಹೋರಾಟ ಮಾಡುವುದಾದ್ರೆ ಓಕೆ ಇದು ಒಂದಕ್ಕೆ ಸೀಮಿತವಾಗುವುದಿಲ್ಲ. ಓಕೆ ಈಗಾಗಲೇ ಬೌದ್ಧರು ಆಗಲಿ ಜೈನರು ಆಗಲಿ ತಮ್ಮ ತಮ್ಮ ಬೇಡಿಕೆಗಳನ್ನ ತಮ್ಮ ತಮ್ಮ ವಿಚಾರಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ ಅದೇ ಅದು ನ್ಯಾಯ ಈಗ ಚೌಕಟ್ಟಿನಲ್ಲಿ ನಾಳೆ ಅದು ಅನಿಸಿಕೆ ಹೋರಾಟಕ್ಕೆ ಅಭಿಪ್ರಾಯಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸುವುದಕ್ಕೂ ಹೋರಾಟದ ಹಾದಿ ಕಾನೂನಾತ್ಮಕವಾಗಿ ಅಡಿ ಇಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಬರ್ತೀನಿ, ವಾಪಸ್ ಬರ್ತೀನಿ, ತಮ್ಮಿಂದ ಮಾಹಿತಿಯನ್ನ ಪಡಿತೀನಿ. ಹಾಗೆ ಪ್ರಮುಖವಾಗಿ ಮಂಜುನಾಥ್ ಅವರೇ, ಮೇಡಮ್ ಎಸ್ 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 ಸರ್ ಲತೀಫ್ ಖಾನ್ ಅವರೇ ಮಾತನಾಡ್ತೀನಿ. ಮತ್ತೊಬ್ರು ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ, ಮುಸ್ಲಿಂ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಕೂಡ ಜಾಯ್ನ್ ಆಗಿರ್ತಾರೆ. ರಜಾಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ ಪ್ರತಿಮಾ. ಎಸ್, ತಮ್ಮನ್ನ ಮಾತನಾಡ್ತೀನಿ. ಅದಕ್ಕೂ ಮುನ್ನ ಮಂಜುನಾಥ್ ಅವರ ಅಭಿಪ್ರಾಯವನ್ನ ಪಡೆಯೋದಾದ್ರೆ, ಈ ಬೆಳವಣಿಗೆ ತಾವು ಒಬ್ಬ ಸಮಾಜದಲ್ಲಿ ಈ ಆಗ್ತಾ ಇರುವಂತಹ ಬೆಳವಣಿಗೆನ ಗಮನಿಸ್ತಾ ಹೋದಾಗ ಸಾಮರಸ್ಯ ಕದಡುವಂತಹ ಯತ್ನ ಅಂತ ಅನ್ನುವಂಥದ್ದು ಒಂದು ಕಡೆ ವಾದ, ಇನ್ನೊಂದು ಕಡೆ ಇಲ್ಲ ಇದೊಂದು ಧಾರ್ಮಿಕ ಆಸ್ತಿಯ ವಿಚಾರ ಹಾಗಾಗಿ ಬಿಟ್ಕೊಡ್ಲಿ ಅನ್ನುವಂತಹ ವಾದ ಇದೆ. ಈ ಬೆಳವಣಿಗೆ ಎಲ್ಲಿ ತಗೊಂಡು ಹೋಗ್ಬೋದು ಅಂತೀರಿ? ಜೊತೆಗೆ ಈಗ ಸಿಕ್ಕಿರುವಂತಹ ಮಾಹಿತಿ, ಈಗ ಸಿಕ್ಕಿರುವಂತಹ ಒಂದು ಸಾಕ್ಷಿ, ಈ ಬೆಳವಣಿಗೆ ಯಾವ ರೀತಿಯಲ್ಲಿ ತಗೊಂಡು ಹೋಗ್ಬೋದು ಮುಂದಿನ ಹಾದಿಲಿ? ನಮಸ್ಕಾರ. ಈಗ ನಮ್ಮ ಮುಸ್ಲಿಂ ಬಾಂಧವರು ಹೇಳ್ದಂಗೆ ಅವರು 1991 ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ಸ್ ಹೇಳಿದ್ರು. ಸೊ ಅಂದರೆ ಅವರು ಕಾನ್ಸ್ಟಿಟ್ಯೂಷನ್ಗೆ ಹೇಳ್ತಾ ಇದ್ದಾರೆ. ನಾವು ಇದನ್ನು 4 ರೀತಿಯಲ್ಲಿ ಗಣಿಸ್ಬೋದು. ಮಥುರಾ ಆಗ್ಬೋದು, ಕಾಶಿ ಆಗ್ಬೋದು, ಅಯೋಧ್ಯೆ ಆಗ್ಬೋದು. ಈಸ್ ಇಟ್ ಸೈನ್ಸ್, ಈಸ್ ಇಟ್ ಕಾನ್ಸ್ಟಿಟ್ಯೂಷನ್, ಆರ್ ಈಸ್ ಇಟ್ ಫೇತ್, ರಿಲಿಜಿಯಸ್ ಫೇತ್ ಅಷ್ಟೇನಾ, ಅಥವಾ ಈಸ್ ಇಟ್ ಓನ್ಲಿ ಹೇಟ್ರೆಡ್ ಅಗೇನ್ಸ್ಟ್ ಹಿಂದೂಸ್ ಬಿಕಾಸ್ ಆಫ್ ವೇರಿಯಸ್ ಪೊಲಿಟಿಕಲ್ ರೀಸನ್ಸ್? ಇದನ್ನು ನಾವು ಗಣಿಸ್ಬೇಕು. ಈಗ ಮಥುರಾ ತಗೊಂಡ್ರೆ ಈಸ್ ಇಟ್ ಸೈನ್ಸ್, ಸೈನ್ಸ್ ಅನ್ನೋದಕ್ಕೋಸ್ಕರ ಅಲ್ಲಿ ಸರ್ವೆಗೆ ಕೋರ್ಟ್ ಅವರು ಆದೇಶ ಕೊಟ್ಟಿದ್ದಾರೆ. ನಿಜ. ಎರಡನೇದು ಈಸ್ ಇಟ್ ಫೇತ್ ಅಂದರೆ ಅದು ಫೇತ್ ಇರೋದು ನಮ್ಮ ಹಿಂದೂಗಳಿಗೆ ಅಲ್ವಾ? ಅವ್ರು ಯಾವ ರೀತಿ ಹೇಳಿದ್ರು ಆ ಥರ ಅವ್ರಿಗೆ ಮುಸಲ್ಮಾನರಿಗೆ ಯಾವ ರೀತಿ ಮಕ್ಕಾ ಮದೀನಾನ ಒಂದು ಪೂಜ್ಯ ಭಾವದಿಂದ ನೋಡ್ತಾರೋ ಅದನ್ನು ನಾವು ನೋಡಬೇಕಾಗತ್ತೆ. ಅದೇ ರೀತಿ ನಮಗೆ ಅಯೋಧ್ಯ, ಕಾಶಿ, ಮಥುರಾ ಇರುತ್ತೆ. ಇದು ಫೇತ್. ಆಮೇಲೆ ಈಸ್ ಇಟ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಂದರೆ 1991 ಆ್ಯಕ್ಟ್. 1991 ಆ್ಯಕ್ಟ್ದು ಹಿನ್ನೆಲೆ ನೋಡೋಣ. ಆವಾಗ ಅದ್ವಾನಿಯವರ ರಥಯಾತ್ರೆ ಹೋಗ್ತಾ ಇದ್ದಾಗ ಸ್ವಲ್ಪ ಮೈನಾರಿಟಿ ಗೌರ್ಮೆಂಟ್ ಆಗಿದ್ದ ನರಸಿಂಹರಾವ್ ಗೌರ್ಮೆಂಟ್ ಅವರು ಹೆದರಿ ಆವಾಗ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಮಾಡಿದ್ರು. ಬಟ್ ಅದು ಕಾನ್ಸ್ಟಿಟ್ಯೂಷನ್ ಇದೆ, ಒಪ್ಕೊಳ್ಳೋಣ. ಮಾತಾಡ್ತೀನಿ ಸರ್. ಹೆದರಿ ಇದು ತಪ್ಪು ಮಾತುಗಳು ದಯವಿಟ್ಟು ಹೇಳ್ಬೇಡಿ. ನಮ್ಮ ಮಧ್ಯ ಮಾತಾಡಲ್ಲ, ತಾವು ಮಾತಾಡಿ. ಆದ್ರೆ ಇದು ನೀವು ತಪ್ಪು ಇದನ್ನ ಹೇಳ್ತಾ ಇದ್ದೀರಾ. ನೀವು ಆಮೇಲೆ ಹೇಳಿ. ಅದು ಯಾರನ್ನೋ ಹೆದರು ಬಿಟ್ಟು ಒಂದು ಸರ್ಕಾರ ಒಂದು ಇದು ತಗೊಳ್ತು ಅಂದ್ರೆ ಇವಾಗ ಆರ್ಟಿಕಲ್ 370 ತಗೊಂಡು ಮೋದಿ ಸರ್ಕಾರ ಯಾರನ್ನ ಹೆದರಿ ತಗೊಂಡ್ಬಿಡ್ತು. ಇಟ್ಸ್ ಅ ಲಾ ಎನಾಕ್ಟೆಡ್ ಬೈ ದಿ ಪಾರ್ಲಿಮೆಂಟ್. ಇವತ್ತು ನೀವು ಇಲ್ಲಿ ಕುತ್ಕೊಂಡು ಸುಮ್ನೆ ಯಾರನ್ನೋ ಹೆದರಿ ಈ ತರ ಮಾತಾಡಿದ್ರು. ಯಾರನ್ನ ಹೆದರಿ ಬಿಟ್ರು ಸರ್ಕಾರ? ಮುಗಿಸ್ತೀನಿ. ಸರ್ಕಾರ ಅಂತ ಹೇಳಿದ್ರೇನು? ಸೇನೆ ಇರ್ಲಿಲ್ಲ ಅವಾಗ. ನಾನು ಮುಗಿಸ್ತೀನಿ. ಯಾರನ್ನ ಹೆದರಿ? ಮೊಘಲರಿದ್ರ ಅವಾಗ. ಸ್ವಲ್ಪ ಮುಗಿಸ್ತೀನಿ. ವಾದ ಮಾಡಿ. ವಾದನೆ ಮಾಡ್ತಿರೋದು ನೀವು ಅಡ್ಡ ಬಂದ್ರಿ. ಅವ್ರಿಗೆ ಮೈನಾರಿಟಿ ಗೌರ್ಮೆಂಟ್ ಅಲ್ಲಿ ಇತ್ತು. ಮೈನಾರಿಟಿ ಗೌರ್ಮೆಂಟ್ ಅಲ್ಲಿ ಇದ್ದಾಗ ಇದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ತಂದ್ರು. ನಾವು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಮಥುರಾಗೆ ಅನ್ವಯ ಆಗತ್ತಾ? ಈಗ ಅಭ್ಯುದಯ ಇದೆಯಲ್ಲ, ಅಭ್ಯುದಯ ಅಲ್ಲ, ಅಯೋಧ್ಯ ಇದೆಯಲ್ಲ, ಅಯೋಧ್ಯ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಲ್ಲಿ ರಾಮ ಜನ್ಮಭೂಮಿ ಬಂದಿರೋದು. ಅದೇ ರೀತಿ ಮಥುರಾಗೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇದಾಗತ್ತಾ ಅನ್ನೋದಕ್ಕೆ ಅಲ್ಲಿ ಮಾಡ್ತಿರೋ ವಿಷ್ಣು ಜೈನು ಅವ್ರ ತಂದೆ ಅವರೆಲ್ಲ ಅವ್ರು ಹೋಗಿರೋದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಲ್ಲಿ ಸೆಕ್ಷನ್ 4(3) ಇದೆ. ಅಲ್ಲಿ ಏನ್ಷಿಯಂಟ್ ಅಂಡ್ ಹಿಸ್ಟರಾಲಿಕಲ್ ಮಾನ್ಯುಮೆಂಟ್ಸ್ ಅದನ್ನ ಹೊರತುಪಡಿಸಿ ಅಂತ ಇದೆ ಒಂದು ಸೆಕ್ಷನ್. ಆ ಮೂಲಕ ಅವ್ರು ಹೋಗಿರೋದ್ರಿಂದ ಅಲ್ಲಿ ಈ ಕೋರ್ಟ್ಗಳು ಕಾಶಿನಲ್ಲಿ ಅವ್ರಿಗೆ ಸರ್ವೆ ಮಾಡಕ್ಕೆ ಕೊಟ್ಟಿದೆ ಮತ್ತು ಸುಪ್ರೀಂ ಕೋರ್ಟ್ ಅದನ್ನ ತಡೆ ಆಜ್ಞೆ ಕೊಟ್ಟಿಲ್ಲ. ಅದನ್ನ ನಾವು ನೋಡ್ಬೇಕು. ಸೊ ನಾನು ಹೇಳೋದು ಅಂದ್ರೆ ಒಟ್ಟಾರೆ ವೆದರ್ ಯು ಟೇಕ್ ಸೈನ್ಸ್, ಸೈನ್ಸ್ ಆದ್ರೆ ಸರ್ವೆ ಮಾಡಿ. ವೆದರ್ ಯು ಟೇಕ್ ಕಾನ್ಸ್ಟಿಟ್ಯೂಷನ್, ಕೋರ್ಟಿಗೆ ಬಿಡಿ. ವೆದರ್ ಯು ಟೇಕ್ ಫೇತ್, ಫೇತ್ ಅಂದ್ರೆ ಅದು ನಮ್ಮ ಹಿಂದೂಗಳಿಗೆ ಒಂದು ಪೂಜ್ಯ, ಅದನ್ನ ನೀವು ಗೌರವಿಸಬೇಕು. ಇದು ಯಾವುದೇ ಆದ್ರೂ ಇದು ಮಥುರಾದಲ್ಲಿ ಏನಾಗುತ್ತೋ ಅದನ್ನ ಮಾಡ್ಬೋದು. ಯಾವ್ದು ಬೇಕಾದ್ರೂ ಆಗ್ಬೋದು, 3 ಆಗ್ಬೋದು. ಅಷ್ಟು ನಂದು ಇದಲ್ಲ. ಓಕೆ ರಜಾಕ್ ಅವರೇ, ಈಗ ಬಹಳಷ್ಟು ದಿನಗಳಿಂದ ನಾವು ಇದರ ಬಗ್ಗೆ ವಾದ ವಿವಾದ ಹೇಳಿಕೆಗಳು ಇದೆಲ್ಲವನ್ನ ಕೇಳ್ತಾ ಬರ್ತಾ ಇದ್ದೀವಿ. ಸಾಕಷ್ಟು ದಾಖಲೆಗಳನ್ನ ಕೊಡೋದಕ್ಕೆ ಅಂತೇಳಿ ಇದರ ಪರವಾಗಿರುವಂಥವರು ವಾದ ಮಾಡ್ತಿದ್ದಾರೆ. ಅದರ ಬೆನ್ನಲ್ಲೇ ಈಗ ಪುರಾತತ್ವ ಇಲಾಖೆ ಕೊಟ್ಟಿರುವಂತಹ ಈ ಒಂದು ಉತ್ತರ ಏನಿದೆ, 1920ರ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಕಟವಾದಂತಹ ಗೆಜೆಟ್ ಆಧಾರದ ಮೇಲೆ ಮಥುರಾದಲ್ಲಿ ಮಸೀದಿ ಇದ್ದ ಜಾಗದಲ್ಲಿ ಕತ್ರಾ ಕೇಶವ ದೇವಾಲಯ ಇತ್ತು. ಈ ಹೇಳಿಕೆ ತಮಗೆ ಯಾವ ರೀತಿಯಲ್ಲಿ ನೋಡ್ತೀರಿ ಇದನ್ನ? ಈ ದೇಶದಲ್ಲಿ ಬಿಜೆಪಿ ಪಕ್ಷ ಒಂದು ಬಿಟ್ಟು
ಮಿಕ್ಕಿದ ಎಲ್ಲಾ ಪಕ್ಷಗಳು ಎಲ್ಲಾ ಸಂಸ್ಥೆಗಳ ಮೇಲೆ ಸಂಶಯ ವ್ಯಕ್ತಪಡಿಸುತ್ತಿರುವಾಗ ASI ಕೊಟ್ಟಿರುವ ಯಾವುದೇ ಒಂದು ರಿಪೋರ್ಟ್ ಅನ್ನ ನಾವು ಮುಸಲ್ಮಾನರು ಯಾಕೆ ತಗೋಬೇಕು ಅನ್ನೋದನ್ನ ನೀವು ಮಾಧ್ಯಮದವರು ದಯವಿಟ್ಟು ತಿಳಿಸಬೇಕು. ಪ್ರತಿಯೊಂದು ಸಂಸ್ಥೆ ಬಿಜೆಪಿ ಪಕ್ಷ ಇವತ್ತು ಪ್ರತಿಯೊಂದು ಸಂಸ್ಥೆಯನ್ನ ತನ್ನ ರಾಜಕಾರಣದ ಲಾಭಕ್ಕೋಸ್ಕರ ಯಾವ ತರ ಇವತ್ತು ಅದನ್ನ ಯೂಸ್ ಮಾಡ್ತಾ ಇದೆ. ಪುರಾತತ್ವ ಇಲಾಖೆ ಬಗ್ಗೆ ತಮಗೆ ನಂಬಿಕೆ ಇಲ್ಲ. ನಾನ್ ನಿಮಗೆ ದಯವಿಟ್ಟು ತಾವು ಉತ್ತರ ಕೊಡಿ. ಪ್ರತಿ ಸಲ ನೀವು ನಮಗ್ ಪ್ರಶ್ನೆ ಕೇಳ್ತೀರಾ, ಇವತ್ತು ನಾನು ನಿಮಗ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತಿನವರೆಗೂ 2014ರಿಂದ ಇವತ್ತಿನವರೆಗೂ ಪ್ರತಿಯೊಂದು ಸಂಸ್ಥೆಯ ದುರುಪಯೋಗ ಆಗಿದೆ. ಅದು ಇಡಿಯಿಂದ ಹಿಡಿದು ಸಿಬಿಐ ಪ್ರತಿಯೊಂದು ಸಂಸ್ಥೆ ಅವ್ರಿಗೆ ಬೇಕಾದ ಜನರನ್ನು, ಅವ್ರಿಗೆ ಬೇಕಾದ ಫೈನಾನ್ಷಿಯಲ್ ಅಫೆಂಡರ್ಸ್ ಅವ್ರಿಗೆ ಬೇಕಾದ ಫೈನಾನ್ಷಿಯಲ್ ಅಫೆಂಡರ್ಸ್ ಅನ್ನ ಗೇಟ್ ಪಾಸ್ ಕೊಟ್ಟು 22 ಸೂಟ್ ಕೇಸ್ಗಳ ಜೊತೆ ಅವರು ದೇಶದ ಆಚೆ ಕಳಿಸಿದ್ರು. ಅವ್ರಿಗೆ ಬೇಕಾದ ಜನರನ್ನು ಹೇಳೋದಿಷ್ಟೇ. ರಜಾಕ್ ಅವರೇ, ಜನರಲ್ ಟಾಕ್ ನಿಂದ ಚರ್ಚೆ ಆಗಲ್ಲ. I'm asking you the specific question. Specific question. ಭಾರತದ ಪುರಾತತ್ವ ಇಲಾಖೆ ದಯವಿಟ್ಟು ಒಂದು ನಿಮಿಷ ಕೊಡಿ. ಪುರಾತತ್ವ ಇಲಾಖೆಗೆ ನಾವು ಯಾವ ತರ ನೋಡ್ಕೋಬೇಕು ನೀವೇ ನನಗೆ ತಿಳಿಸಿ. 1949 ಡಿಸೆಂಬರ್ 22ಕ್ಕೆ ಮಧ್ಯರಾತ್ರಿ ಭಗವಂತ ರಾಮಲಲ್ಲ ಪ್ರಕಟನಾದ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಅಬ್ಬರವನ್ನ ಎತ್ತಿರ. ಆ ದೇವರನ್ನ ಇವತ್ತು ತಗೊಂಡೋಗಿ ನೀವು ಪ್ರತಿಯೋಧರಲಿಕ್ಕೆ ಅವರನ್ನ ಪೂಜೆ ಮಾಡ್ತಿಲ್ಲ. ಮೈಸೂರಿಂದ ಒಂದು ವಿಗ್ರಹವನ್ನು ತಗೊಂಡೋಗಿ ನೀವು ಪೂಜೆ ಮಾಡ್ತೀರಾ? ಕೇಳಿ ಕೇಳಿ, ಅದನ್ನ ಮಾಡಿದ ಸುಪ್ರೀಂ ಕೋರ್ಟ್ ಮಧ್ಯರಾತ್ರಿ ನಾನು ಹಿಂದೂ ಒಂದು ನಿಮಿಷ ಪ್ರತಿಮಾ, ನಾನು ಮಾತಾಡುವಾಗ ಮಧ್ಯ ಮಾತಾಡಿದ್ರೆ ಇದು ಡಿಬೇಟ್ ಆಗಲ್ಲ. ಒಂದ್ ಮಾತು ಮಾತಾಡ್ಬಿಡ್ತಾರ, ಒಂದ್ ಮಾತು ಮಾತಾಡ್ಬಿಡ್ತಾರ. ಆಮೇಲೆ ಕೇಳಿಸ್ಕೊಳ್ಳಿ ದಯವಿಟ್ಟು, ಬರ್ಕೊಳ್ಳಿ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ದ KK ನಾಯರ್ ಮುಂದಕ್ಕೆ ಹೋಗಿ ಭಾರತೀಯ ಜನಸಂಘಿನ MP ಆಗ್ತಾರೆ. ಮಧ್ಯರಾತ್ರಿ ಪ್ರಕಟನಾದ ಭಗವಂತ ರಾಮನನ್ನ ನಾವು ಅದೇ ರಾಮಲಲ್ಲವನ್ನ ನೀವು ಪಾರ್ಟಿ ಮಾಡಿ ಕೇಸ್ ಮಾಡಿ ಕೇಸನ್ನ ಗೆದ್ದ ನಂತರ ಆ ದೇವರನ್ನೇ ಇಡಲಿಲ್ಲ ನೀವು. ಯಾಕೆ? ಎಲ್ಲಿ? ಅದು ಮೋದಿ ಕೇಳಿ, ಅದು ಮೋದಿ ಕೇಳಿ. ಮೈಸೂರಿಂದ ವಿಗ್ರಹ ಯಾಕೆ ತಗೊಂಡು ಹೋದ್ರಿ? ಮೈ ನೆಕ್ಸ್ಟ್ ಪಾಯಿಂಟ್, ಯಾರು ಮಾತಾಡುವಂತ ಅವಕಾಶ ಇಲ್ಲ. ಮಾತಾಡ್ಬೋದು. ಇವತ್ತು ಮಾತಾಡ್ತಿರೋದು ನನ್ನ ಧರ್ಮದ ಬಗ್ಗೆ. ಎದ್ದು ಹೋಗಿ, ಎದ್ದು ಹೋಗಿ, ಎದ್ದು ಹೋಗಿ. ಇವತ್ತು ಮಾತಾಡ್ತಿರೋದು ನನ್ನ ಧರ್ಮದ ಬಗ್ಗೆ. ಶಾಹಿ ಈದ್ಗಾ ಮೈದಾನ ಬಗ್ಗೆ, ಶಾಹಿ ಗಂಗಾಧರ್ ಕುಲಕರ್ಣಿ ಅವರೇ, ಗಂಗಾಧರ್ ಕುಲಕರ್ಣಿ ಯೋಗ್ಯತೆ ಇಲ್ಲ. ವೈಯಕ್ತಿಕವಾಗಿ ತೆಗೆದುಕೊಳ್ಳುವಂಗಿಲ್ಲ. ಏನಿದೆ ಸಬ್ಜೆಕ್ಟ್, ಏನಿದೆ ವಿಷಯದ ಮೇಲೆ ಚರ್ಚೆ ಆಗೋಣ. ವಿಷಯದ ಮೇಲೆ ಚರ್ಚೆ ನೋಡಿ ನೋಡಿ, ಯಾರೇ ಆಗಲಿ ಎಲ್ಲರೂ ಒಂದ್ ನಿಮಿಷ ರಜಾಕ್ ಅವರೇ,
let me clear something. Let me clear something. Let me clear. There is One nothing ನಿಮಿಷ. to clear. Let ನಾನು one ಹೇಳ್ತಾ ನಿಮಿಷ. ಇದ್ದೀನಿ. One ನಿಮಿಷ. ಸುಮ್ಮನೆ one ವಾದ ನಿಮಿಷ. ಮಾಡಕ್ಕಲ್ಲ. No, ಇವ್ರು ಮನೆ ಬಂದಿದ್ದೀರಾ this is ನಾನು? not the way. This is not the way. ಒಂದ್ ನಿಮಿಷ. ಒಂದು ಕ್ಲಿಯರ್ ಮಾತಾಡೋದನ್ನ ನಾಲ್ಕು ಹಿಡ್ತಾ ನಾನು ಇದ್ದೀನಿ. ಮಾತಾಡುವಾಗ ವಿಷಯದ ಬಗ್ಗೆ ಚರ್ಚೆಯಾಗಲಿ ವೈಯಕ್ತಿಕವಾಗಿ ಯಾರು ತೆಗೆದುಕೊಳ್ಳೋ ನಾನು ಅಗತ್ಯ ಇಲ್ಲ. correct ಆಗಿ ಒಂದು ಮಾತನ್ನ ಜೊತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಅವಕಾಶ ಅಸಂವಿಧಾನಿಕ ಪದಗಳ ಬಳಕೆ ಆಗುವಂತದ್ದು ಇಲ್ಲಿ ಬೇಕಿಲ್ಲ. ವಿಷಯ ಏನಿದೆ ಆ ವಿಷಯ ಚರ್ಚೆಯಾಗಲಿ, ಸರಿಯಾದ ಸಂದೇಶ ಜನರಿಗೆ ತಲುಪಲಿ. ಎಲ್ಲರೂ ಕೂಡ ನಮ್ಗೆ ಅತಿಥಿಗಳೇ, ಒಬ್ರು ಎದ್ದೋಗ್ಲಿ ಅಂತ ಹೇಳೋದಕ್ಕೆ ಯಾರಿಗೂ ಕೂಡ ಇಲ್ಲ, ಅಧಿಕಾರರು ಕೂಡ ಇಲ್ಲ. ನನ್ನ ಧರ್ಮದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರಲ್ಲ, ಮಾಹಿತಿಯ ಬಗ್ಗೆ ಇವಾಗ ಇಲ್ಲಿ ಮಾತಾಡ್ತಿರೋದು ನನ್ನ ಧರ್ಮದ ಪದಗಳ ಬಗ್ಗೆ. ಬಳಕೆ ಬಗ್ಗೆ ನಾನು ಎಚ್ಚರಿಕೆ ಮಾತಾಡ್ಬಾರ್ದು ಇರಲಿ. ಅಂದ್ರೆ ಎತ್ತೋಗ್ಬೇಕು ಅಂತ ಹೇಳಿದ್ದು. ಮಾತನಾಡ್ತೀವಿ. ಒಂದು ಪುಟ್ಟ ಬ್ರೇಕ್ ನ ಸಮಯ ಆಗ್ತದೆ. ಬ್ರೇಕ್ ಆದ್ಮೇಲೆ ಹಾಗಿದ್ರೆ ಮುಂದಿನ ಹಾದಿ ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.